ಅದು ರಕ್ಷಣೆ ಮಾಡುವುದಿಲ್ಲ. ನಂಬರ್ 1, ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ರಾಜಕಾರಣ ಮಾಡ್ತಾರೆ. ಅವ್ರು ಮಾಡದ್ದ ನಾನು ಕ್ವಶನ್ ಮಾಡಕ್ ಬೇಕಾದಷ್ಟು ವಿಚಾರ ಇದೆ. ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ. ಬಸವರಾಜ ಬೊಮ್ಮಾಯಿರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ, ನಾವು ಮಾಡ್ತೀವಿ. ನಾವು ಯಾರನ್ನೂ ಸ್ಪೇರ್ ಮಾಡುವುದಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳಿದ್ರು, ಅದಕ್ಕೆ ಅದೇ ರೀತಿ ಕೊಡಬೇಕು ಅಂತ ಬಿಜೆಪಿ ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ. ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೇನಾದ್ರು ದಾಖಲೆ, ಪ್ರೂಫು, ಇನ್ವಾಲ್ವ್ಮೆಂಟು ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು, ಖಂಡಿತ ನಮ್ಮ ಸರ್ಕಾರ ಪಾರದರ್ಶಕವಾಗಿರಬೇಕು. ನಾವು ಯಾರನ್ನೂ ಸ್ಪೇರ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ, ಉದ್ಭವ ಆಗುವುದಿಲ್ಲ. ವಿ ವಿಲ್ ಟೇಕ್ ಆಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಅಂಡ್ ಸೇಫ್ ಗಾರ್ಡ್ ದಿ ಗವರ್ಮೆಂಟ್. ನಮಗೆ ದುಡ್ಡು ಇಂಪಾರ್ಟೆಂಟು. ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮೊಂದು 2-3 ದಿನ ಟೈಮ್ ಬೇಕು ನಮಗೆ. ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ, ಏನ್ ಆಕ್ಷನ್ ತರಬೇಕು ಅಂತ ಆಗಿದೆ. ಅದಕ್ಕೆ ನಾವು ಈಗ ನಾವು ನಮ್ಮ ಮಿನಿಸ್ಟರ್ ಬಂದ ನಂತರ ಮಾತಾಡೋದು, ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವನು ಹೇಳ್ತಾ ಇದ್ದಾನೆ, ಅವನು ಯಾರೊಬ್ಬ ರವಿ ಅಂತ, ಅವನು ನನ್ನ ಮೇಲೆ ಹೇಳೋದು. ಅವನು ನಾನಿಬ್ರು ಪಾರ್ಟ್ನರ್ಸ್, ರವಿ ನಾನಿಬ್ರು ಹಂಚ್ಕೊಂಡಿದ್ವಿ. ಅವ್ರು ಹೇಳಿದಾರಪ್ಪ, ಇದು ನಾವು ಇಬ್ರದ್ದು ಪಾರ್ಟ್ನರ್ ಇದೆ ಅಂತ ಇಬ್ರು ಹಂಚ್ಕೊಂಡಿದ್ವಿ. ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ, ಈ ಒಂದು ವಿಚಾರ ತಾರ್ಕಿಕ ಅಂತ ಕೊಂಡೊಯ್ತೀವಿ ಅಂತ ತಪ್ಪಿಲ್ಲ ರೀ. ನೋಡಿ, ಒಂದು ಪ್ರೊಸೀಜರ್ ಇದೆ. ಇಷ್ಟು ಕೋಟಿ ಆದ್ಮೇಲೆ ನ್ಯಾಚುರಲಿ ನಾನು ಕೊಡ್ಲಿ, ನೀವು ಕೊಡ್ಲಿ, ಅದು ಸಿಬಿಐ ಪ್ರೊಸೀಜರ್. ಇಷ್ಟು ಅಮೌಂಟ್ ಆದ್ಮೇಲೆ ಯಾವ್ದಾದ್ರು ಬ್ಯಾಂಕ್ಸ್ ಅಲ್ಲಿ ಏನಾದ್ರು ಈ ತರ ಆಗಿತ್ತು ಅಂತಂದ್ರೆ ಏನ್ ಯಾವ ಸರ್ಕಾರ ಕೊಡಬೇಕಾದ್ದು ಇಲ್ಲ, ಅವರು ತಗೋಬೇಕಾದಿಲ್ಲ. ನ್ಯಾಚುರಲ್ ಈ ಸಾಲ್ವ್ ಕೊಡ್ತೀವಿ. ಸಿಬಿಐ ವಿ ನೋ ದಟ್ ವಿ ಆರ್ ರೆಡಿ ಟು ಕೋಆಪರೇಟ್. ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ, ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.